ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವರ್ಷಗಳು ಉರುಳಿ ಹೋಗ್ತಾ ಇದೆ, ಆದರೆ ನಾವು ದುಡ್ದಿದ್ದೆಲ್ಲ ಎಲ್ಲಪ್ಪ ಹೋಗ್ತಾ ಇದೆ ಅಂತ ಜನರು ಬೇಸರದಿಂದ ಬದುಕ್ತಾ ಇದ್ದಾರೆ. ತೀರಾ ಟೆನ್ಷನ್ ಆದಾಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಲೈಟಾಗಿ ಟೈಟಾಗಿ ಆಮೇಲೆ ಇದ್ದಿದ್ದೇ ಜೀವನ ಅಂತ ಬದುಕೋದು ಹಲವರಿಗೆ ಅಭ್ಯಾಸ ಆಗಿದೆ. ಆದರೆ ಈಗ ಸರ್ಕಾರ ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಕೊಡ್ತಾ ಇದೆ. ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ನಲ್ಲಿ ಮದ್ಯದ ರೇಟನ್ನು ಏರಿಸ್ಬಿಟ್ಟಿದ್ದಾರೆ. ಇದು ನಾನಾ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಸಿನಿಮಾ ರಂಗಕ್ಕೂ ಸರ್ಕಾರದಿಂದ ಒಂದಷ್ಟು ಅನುದಾನಗಳು ಬಂದಿದ್ದು ಅದರ ಬಗ್ಗೆಯೂ ಕೂಡ ಹಲವು ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಅಷ್ಟರಲ್ಲಿ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ದು ಮದ್ಯಪ್ರಿಯರಿಗೆ ಸುಂಕದ ಶಾಕ್ ಅನ್ನ ಕೊಟ್ಟಿದ್ದಾರೆ. ಮದ್ಯದ ಮೇಲೆ ವಿಧಿಸೋ ತೆರಿಗೆಯ ಸ್ವರೂಪವನ್ನ ಬದಲಾಯಿಸುವ ಮೂಲಕ ರಾಜ್ಯದ ರಾಜಸ್ವ ಸಂಗ್ರಹವನ್ನ ಗಣನೀಯವಾಗಿ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮದ್ಯದಲ್ಲಿರೋ ಆಲ್ಕೋಹಾಲ್ ಕಂಟೆಂಟ್ ಅನ್ನ ಆಧರಿಸಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಎಕ್ಸ್ ಫ್ಯಾಕ್ಟರಿ ದರಪಟ್ಟಿಯ ಆಧಾರದ ಮೇಲೆ ಮದ್ಯದ ಬೆಲೆಯನ್ನ ಒಂದೇ ಬಾರಿಗೆ ಏರಿಸೋ ಬದಲು ಹಂತ ಹಂತವಾಗಿ ಹೆಚ್ಚಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 2026-27 ವೇಳೆಗೆ 45,000 ಕೋಟಿ ರಾಜಸ್ವ ಸಂಗ್ರಹಿಸೋ ಗುರಿಯನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಮದ್ಯಪಾನದ ದುಷ್ಪರಿಣಾಮಗಳು ಸಮಾಜದ ಮೇಲೆ ಉಂಟು ಮಾಡೋ ಹಾನಿಯನ್ನ ಗಮನದಲ್ಲಿ ಇಟ್ಕೊಂಡು ಜಾಗತಿಕ ಮಟ್ಟದಲ್ಲಿ ಮದ್ಯದ ಅಂಶಗಳನ್ನು ಆಧರಿಸಿದ ತೆರಿಗೆ ಪದ್ಧತಿಯು ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿದೆ. ಏಪ್ರಿಲ್ 2026ರಿಂದ ಪಾನೀಯಗಳಲ್ಲಿ ಇರುವ ಮದ್ಯದ ಕಂಟೆಂಟ್ ಆಧಾರವಾಗಿ ಇಟ್ಕೊಂಡು ಅಬಕಾರಿ ಸುಂಕ ವ್ಯವಸ್ಥೆಯನ್ನ ಜಾರಿಗೆ ತರೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಅಬಕಾರಿ ಸುಂಕ ಏಕರೂಪವಾಗಿರುತ್ತೆ. ಮುಂದಿನ 3-4 ವರ್ಷಗಳಲ್ಲಿ ಎಲ್ಲಾ ಪಾನೀಯಗಳ ಮೇಲೆ ಏಕರೂಪವಾಗಿ ಅನ್ವಯಿಸುವಂತೆ ಪ್ರತಿ ಲೀಟರ್ನಲ್ಲಿ ಮದ್ಯದ ಅಂಶವನ್ನ ಆಧರಿಸಿ ಅಬಕಾರಿ ಸುಂಕವನ್ನ ವಿಧಿಸುವ ಪ್ರಕ್ರಿಯೆಗೆ ಹಂತ ಹಂತವಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಬಜೆಟ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮಾರುಕಟ್ಟೆ ಪರಿಗಣನೆ ಆಧಾರದ ಮೇಲೆ ಮದ್ಯ ಉತ್ಪನ್ನಗಳನ್ನ ಸ್ಟ್ರಾಪ್ಗಳಲ್ಲಿ ಇರಿಸುವ ಅಧಿಕಾರವನ್ನ ಸಂಪೂರ್ಣವಾಗಿ ಉತ್ಪಾದಕರಿಗೆ ನೀಡಲಾಗುತ್ತೆ. ಮದ್ಯದರ ನಿಗದಿ ಸ್ಟ್ರಾಪ್ಗಳನ್ನ ತರ್ಕಬದ್ಧಗೊಳಿಸುವ ಸಲುವಾಗಿ ಪ್ರಸ್ತುತ ಇರೋ 15 ಸ್ಟ್ರಾಪ್ಗಳನ್ನ 8 ಫ್ಲಾಪ್ಗಳಿಗೆ ಇಳಿಸಲು ತೀರ್ಮಾನಿಸಲಾಗಿದೆ. 2025-26ನೇ ಸಾಲಿನ ಫೆಬ್ರವರಿ ತಿಂಗಳ ಅಂತ್ಯದವರೆಗೆ ಮದ್ಯದಿಂದ ಒಟ್ಟು 36,492 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಕಳೆದ ಸಾಲಿಗೆ ಹೋಲಿಸಿದ್ರೆ 12.7% ಬೆಳವಣಿಗೆ ಕಂಡಿದೆ. 2026-27ನೇ ಸಾಲಿಗೆ 45,000 ಕೋಟಿ ರು ಸಂಗ್ರಹದ ಗುರಿಯನ್ನ ಇಟ್ಕೊಂಡಿದ್ದೀವಿ. ತೆರಿಗೆ ಸೋರಿಕೆಯನ್ನ ತಡೆಯೋದಕ್ಕೆ ತಂತ್ರಜ್ಞಾನ ಆಧಾರಿತ ಬ್ಲಾಕ್ ಚೈನ್ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆಗಳನ್ನು ಜಾರಿಗೆ ತರ್ತೀವಿ. ಮದ್ಯ ರವಾನೆಗೆ ಬೆಂಗಾವಲು ವ್ಯವಸ್ಥೆಯ ಬದಲಿಗೆ ಜಿಯೋ ಫೆನ್ಸ್ ಇ-ಲಾಕ್ ವ್ಯವಸ್ಥೆಯನ್ನ ಅಳವಡಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸರ್ಕಾರದ ಕಡೆಯಿಂದ ಬಂದಿದೆ. ಇನ್ನು ಇತ್ತ ಸಿನಿಮಾ ರಂಗದ ಕಡೆ ನೋಡಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿರ್ಮಾಣ ಆಗ್ತಾ ಇದ್ರು ಒಳಗೆ ನಷ್ಟದಲ್ಲಿದೆ. ಹಲವು ನಿರ್ಮಾಪಕರು ಸಿನಿಮಾವನ್ನ ನಿರ್ಮಾಣ ಮಾಡಿ ಕೈ ಸುಟ್ಟುಕೊಳ್ತಾ ಇದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಸೊರಗ್ತಾ ಇದೆ. ಈ ಕಾರಣಕ್ಕೆ ಚಿತ್ರರಂಗವನ್ನ ಉಳಿಸೋದಕ್ಕೆ ಕೆಲವು ಸೌಲಭ್ಯಗಳನ್ನ ನೀಡುವಂತೆ ಬೇಡಿಕೆಯನ್ನ ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಫಿಲ್ಮ್ ಚೇಂಬರ್ ಇಟ್ಟಿತ್ತು. ಈ ಬೇಡಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಸಿಂಗಲ್ ವಿಂಡೋ, ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್, ಡಿಜಿಟಲ್ ಮ್ಯಾಪ್, ಸಬ್ಸಿಡಿ, ಮೈಸೂರಿನಲ್ಲಿ ಫಿಲ್ಮ್ ಸಿಟಿ, ಕನ್ನಡದ ಜನಪ್ರಿಯ ನಿರ್ದೇಶಕ ದಿವಂಗತ ಪುಟ್ಟಣ್ಣ ಕಣಗಾಲ್ ಮ್ಯೂಸಿಯಂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷ ಕೆ ಮಂಜು ಹಲವು ರೀತಿಯ ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ. ಸಿಂಗಲ್ ವಿಂಡೋ ಸೀಟ್ ಬೇಗನೆ ಕಾರ್ಯಗತಕ್ಕೆ ತರುವಂತೆ ಮಾಡಬೇಕು. ಇದರಿಂದ ನಿರ್ಮಾಪಕರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ. ನಾವು ಪರ್ಮಿಷನ್ಗಾಗಿ ತುಂಬಾನೇ ಕಷ್ಟ ಬೀಳಬೇಕಾಗಿತ್ತು. ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದ್ರಿಂದ ಮುಂದಿನ ದಿನಗಳಲ್ಲಿ ನಿರ್ಮಾಪಕರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ. ಒಮ್ಮೆ ಪರ್ಮಿಷನ್ ತಗೊಂಡ್ರೆ ಶೂಟಿಂಗ್ ಮುಗಿಯೋ ತನಕ ಯಾವ ತಲೆನೋವು ಇರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಚಿತ್ರನಗರಿಗೆ 500 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಇನ್ನೂ 500 ಕೋಟಿ ರೂಪಾಯಿಯನ್ನ ಎತ್ತಿಟ್ಟು ಗುದ್ಲಿ ಪೂಜೆ ಮಾಡೋ ಕೆಲಸ ಆಗ್ಬೇಕು. ಇವತ್ತು ಸಿನಿಮಾ ಮಾಡೋದಕ್ಕೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಕಾರ್ಯಗತ ಆಗ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಸಬ್ಸಿಡಿ ನಿಲ್ಲಿಸಬೇಕು ಅಂತ ಸಾಕಷ್ಟು ಮಂದಿ ಪ್ರಯತ್ನ ಪಟ್ಟಿದ್ರು. ಆದ್ರೆ ವಾಣಿಜ್ಯ ಮಂಡಳಿಯಿಂದ ನಿಲ್ಲಿಸಬಾರ್ದು ಅಂತ ಮನವಿ ಮಾಡಿದ್ವಿ. ಅದಕ್ಕೆ ಸಿದ್ದರಾಮಯ್ಯ ನಾನಿರೋ ತನಕ ಸಬ್ಸಿಡಿ ನಿಲ್ಲೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.